ಆದರೆ ಸಾಂಪ್ರದಾಯಿಕ ಯೋಗದಲ್ಲಿ ಏನಿದೆ ಅಲ್ಲಿ ನಾವು ಚದುರಂಗ ಯೋಗ ಅಂತ ಹೇಳ್ತೀವಿ. ನಾವು ಮುದ್ರೆಗಳು ನಮ್ಮ ಡಾಕ್ಟರ್ ಹೇಳಿದ್ರೆ ಬಹಳ ಮುಖ್ಯ ಮುದ್ರೆಗಳು. ಯಾಕಂದ್ರೆ ನಮಗೆ ಪಂಚಭೂತಗಳಿಂದ ನಾವು ಆಗಿದ್ವಿ. ಅವ್ರ ಬಾಡಿ ಇಸ್ ಮೇಡ್ ಆಫ್ 5 ಎಲಿಮೆಂಟ್ಸ್ ಅಂತ, ಪಂಚಮಹಾಭೂತಗಳೇ ನಾವು ಮಾಡಲ್ಪಟ್ಟಿದ್ವಿ. ಅಂಥ ಪಂಚಮಹಾಭೂತಗಳು ಏನಾದ್ರು ವೇರಿಯೇಷನ್ ಆದರೆ ಸಾಗಿ ನಮ್ಮ ಆರೋಗ್ಯದಲ್ಲಿ ವೇರಿಯೇಷನ್ ಆಗೋದು ಸಹಜ ಅದು ಅಲ್ವಾ. ಪ್ರಕೃತಿಯಲ್ಲಿ ಏನಾದ್ರು ಒಂದು ಏರುಪೇರು ಆಯಿತು ಅಂದರೆ ಏನು, ಅಗ್ನಿನಲ್ಲಾಗ್ಬೋದು, ಗಾಳಿನಲ್ಲಾಗ್ಬೋದು, ಆಕಾಶ ತತ್ವದಲ್ಲಾಗ್ಬೋದು, ಪೃಥ್ವಿನಲ್ಲಾಗ್ಬೋದು, ನೀರಿನಲ್ಲಿ ವ್ಯತ್ಯಾಸ ಏನಾರು ಆಯಿತು ಅಂದರೆ ನಮಗೆ ಪ್ರಕೃತಿ ಭಾಳ ವ್ಯತ್ಯಾಸನ ಕಾಣ್ತೀವಿ. ಹಾಗೆ ನಮ್ಮ ದೇಹದೊಳಗಡೆ ಪಂಚಮಹಾಭೂತಗಳಿದೆ. ಅಗ್ನಿ, ವಾಯು, ಆಕಾಶ, ಭೂಮಿ, ನೀರು ಅಂತ ಹೇಳ್ತೀವಿ. ಇವನ್ನ ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು. ಆ ಬ್ಯಾಲೆನ್ಸ್ ಆಗಿಟ್ಟು ಮುದ್ರೆಗಳು ಭಾಳ ಒಂದು ಹೆಲ್ಪನ್ನು ಮಾಡ್ತವೆ. ಮುದ್ರೆಗಳು, ಗೆಸ್ಚರ್, ಅದು ಆ್ಯಟಿಟ್ಯೂಡ್, ಸಿಂಬಲ್, ಸೈನು, ಸಂಜ್ಞೆ ಅಂತ ಹೇಳ್ತೀವಲ್ಲ, ಅವುಗಳ ಅಭ್ಯಾಸವನ್ನು ಕೂಡ ಈ ಪಂಚಭೂತ ನಾವು ಕಂಟ್ರೋಲ್ ಮಾಡ್ಕೋಬೋದು. ಅದು ಕೂಡ ಅಲ್ಲಿ ಮುದ್ರೆಗಳು ಅಂತ ಬಂತು. ಆಸನಗಳು, ಆಸನ ಅಂದರೆ ಭಂಗಿಗಳು, ನಮ್ಮ ದೇಹದ ಸದೃಢಗಳು ಭಂಗಿಗಳು, ಅದು ಒಂದು ಭಾಗ ಅಲ್ಲೂ ಬಂತು. ಮೂರನೇದು ಬಂದಾಗ ನಾವು ಪ್ರಾಣಾಯಾಮ ಅಂತ ಹೇಳ್ತೀವಿ. ಮಾನಸಿಕ ನಾವು ಆರೋಗ್ಯ ಇರೋದಕ್ಕಿಂತ ಪ್ರಾಣಾಯಾಮದ ಭಾಳ ಮುಖ್ಯ. ಯಾಕೆಂದ್ರೆ ನಾವು ಮನಸ್ಸು ಮತ್ತು ನಾವು ಉಸಿರಾಟ, ನಿಮ್ಮ ಪ್ರಶ್ನೆಗೆ ಬಂದಾಗ ಬಹಳ ನಮ್ಮ ಮನಸ್ಸು ಮತ್ತು ಉಸಿರಾಟ ನಡುವೆ ಬಹಳ ಹತ್ತಿರ ಸಂಬಂಧ ಇದೆ ಅಂತ ಹೇಳ್ಬೋದು. ದಿರ್ ಬಿ ಕ್ಲೋಸ್ ಕನೆಕ್ಟಿಂಗ್ ಬಿಟ್ವೀನ್ ಅವರ್ ಮೈಂಡ್ ಆ್ಯಂಡ್ ಬ್ರೆತ್ ಅಂತ ಹೇಳ್ತೀವಿ. ಹೇಗೆ ಸಂಬಂಧ ಇದೆ ಅಂತಂದರೆ, ನಮಗೇನಾದ್ರೂ ಕೋಪ ಬಂತಪ್ಪ, ನಾನು ದ್ವೇಷಕ್ಕೆ ಒಳಗಾದೆ, ಉದ್ವೇಗಕ್ಕೆ ಒಳಗಾದೆ, ಒತ್ತಡಕ್ಕೆ ಒಳಗಾದೆ, ನನ್ನ ಉಸಿರಾಟ ಹೇಗಿರುತ್ತೆ, ಬುಸು 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 ಬುಸಿದ್ರೆ ಹಾವು ಥರ ಉಸಿರಾಡ್ತಾ ಇರ್ತೀನಿ ಅಲ್ವಾ. ಅದ್ರ ಬದಲಾಗಿ ಏನೋ ಶಾಂತವಾಗಿ ಧ್ಯಾನ ಮಾಡ್ತಾ ಇದೆ ಅಥವಾ ಒಳ್ಳೆ ಸಂಗೀತ ಕೇಳ್ತಾ ಇದೆ, ಏನೋ ಒಳ್ಳೆ ವಿಷಯಗಳನ್ನ ಮನನ ಮಾಡ್ತಾ ಇದೆ, ಮನಸ್ಸು ಹೇಗಿರುತ್ತೆ, ನಾನು ಉಸಿರಾಟ ನನಗೇ ಕೇಳಿಸಲ್ಲ ಅಲ್ವಾ. ಅಲ್ಲೇನಾಯಿತು, ಮನಸ್ಸಿನಲ್ಲಿ ಒತ್ತಡ ಆಯಿತು, ನಾನು ಉಸಿರಾಟದಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಹಾಗೆ ಎರಡು ನಡುವೆ ಸಂಬಂಧ ಇದೆ ಅಂತ ಆಯಿತು. ಹಾಗೆ ನಾವು ಯಾವಾಗ ಉಸಿರಾಟನ ಅದ್ರ ವಿರುದ್ಧವಾಗಿ ಉಸಿರಾಟ ನಿಧಾನತೆಯನ್ನು, ಸರಾಗತೆಯನ್ನು, ಶಾಂತತೆಯನ್ನು ಕಾಪಾಡ್ಕೊಳ್ತೀವಿ. ಉಸಿರಾಡ್ತೀವಿ. ಸಹಜವಾಗಿ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ, ತಿಳಿಯಾಗ್ತಾ ಹೋಗುತ್ತೆ, ಆನಂದವಾಗ್ತಾ ಹೋಗುತ್ತೆ. ಅದರಿಂದ ನಮಗೆ ಮಾನಸಿಕ ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ. ಅಂಥದನ್ನು ಪಡ್ಕೊಳ್ಳೋಕ್ಕೆ ಪ್ರಾಣಾಯಾಮನೂ ಕೂಡ ಒಂದು ಭಾಗವಾಗಿ ಕೊಟ್ಟರು ಅಲ್ವಾ. ಹಾಗೆ ನಾವು ಇವೆಲ್ಲವನ್ನು ಪರಿಗಣನೆ ಮಾಡ್ಕೊಂಡು ಮಾಡಿದಾಗ ಮಾತ್ರ ಯೋಗ ಆಗುತ್ತೆ ಹೊರತು ಕೆಲವು ಬರೀ ಆಸನಗಳಿಗೆ ಮಾಡ್ತಾ ಹೋದಾಗ ಏನಾದರೂ ಈ ಥರ ಒಂದು ತೊಂದರೆ ಸಮಸ್ಯೆ ಆದಾಗ ನಾವು ಅದನ್ನು ಎತ್ತಿ ಆಡೋರು ಜಾಸ್ತಿ. ಎತ್ತಿ ಆಡೋರು ಅಂದರೆ ಈಗ 100 ಒಳ್ಳೆ ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಯಾರೂ ಒಂದು ಒಳ್ಳೆ ಕೆಲಸ ಗುರುತಿಸಲ್ಲ. ಅದ್ರಲ್ಲಿ ಏನೋ ಒಂದು ಸಣ್ಣ ತಪ್ಪಾದರೆ ಅದನ್ನು ಪಾಯಿಂಟ್ ಆಗೋದು, ಬೇಗ ಪಾಯಿಂಟ್ ಔಟ್ ಮಾಡ್ತಾರೆ. ಈಗ ಎಷ್ಟೋ ಜನ ದಿನದಲ್ಲಿ ಸಾಯ್ತಾ ಇರ್ತಾರೆ. ಈಗ ಲಕ್ಷಾನುಗಟ್ಟಲೆ, ಹೆಚ್ಚು ಕಡಿಮೆ ವರ್ಷದಲ್ಲಿ ಒಂದು ಹಾರ್ಟ್ ಅಟ್ಯಾಕಲ್ಲೇ 20.5 ಮಿಲಿಯನ್ಸ್ ಮೆಂಬರ್ಸ್ ಸಾಯ್ತಾ ಇರ್ತಾರೆ ಅಂತ ಹೇಳ್ತಾರೆ, ಏನು CVDನಲ್ಲಿ. ಹಾಗಾಗಿ ಅಂಥದ್ದೆಲ್ಲ ಇರಬೇಕಾದ್ರೆ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಯಾರೋ ಒಳ್ಳೆ ಹೆಸರು ಮಾಡಿದಾಗ ಒಪ್ಪಿಸಿದಾಗ ಯೋಗ ಮಾಡು ಸತ್ರು, ಹಾಗಾದ್ರೆ ಯೋಗ ಮಾಡಿ ಏನು ಪ್ರಯೋಜನ, ನಮಗೆ ಸುಮಾರು ಜನ ಪ್ರಶ್ನೆ ಮಾಡೋರು ಇರ್ತಾರೆ. ಹಾಗಾಗಿ ಒಬ್ಬೊಬ್ಬರ ದೇಹದ ಸಾಮರ್ಥ್ಯ ಒಂದೊಂದು ರೀತಿ ಆಗಿರುತ್ತೆ. ಮತ್ತು ನಾವು ಯೋಗ ಮಾಡೋದು ಬರೀ ನಾವು ದೀರ್ಘಾಯುಷಿ ಆಗಿರೋಕ್ಕೆ ಯೋಗ ಮಾಡೋದು ಅಲ್ಲ. ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಎಲ್ಲವನ್ನೂ ಪಡ್ಕೊಳ್ಳೋಕ್ಕೆ, ನಮ್ಮ ನೈತಿಕತೆ ಪಡ್ಕೊಳ್ಳೋಕೆ, ನಮ್ಮ ಇಟ್ಸ್ ಎ ವೇ ಆಫ್ ಲೈಫ್ ಯೋಗ ಅಂತಕ್ಕಂಥ ಅಲ್ವಾ. ಅದು ನಮ್ಮ ದೇಹದ ನಮ್ಮ ಜೀವನದ ಒಂದು ಭಾಗ. ಅದು ಇಟ್ಸ್ ಎ ವೇ ಆಫ್ ಸೈನ್ಸ್ ಆಫ್ ರೈಟ್ ಲಿವಿಂಗ್. ಹೇಗೆ ಬದುಕಬೇಕನ್ನೋದು ಹೇಳ್ಕೊಡ್ತೀವಿ ಯೋಗ. ಹಾಗಂತ ಬರೀ ನೀನು ಇಷ್ಟು ವರ್ಷ ಬದುಕಬೇಕು ಅಂತ, ನಾವು ಹೇಗೆ ಎಷ್ಟು ವರ್ಷ ಬದುಕಿದ್ವಿ ಅಂತ ಹೇಗೆ ಬದುಕಿದ್ರು ಅಂತ ಕೂಡ ಮಾಡೋಕ್ಕೆ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಯೋಗ ಮಾಡಬೇಕು ಹೊರತು ಈಗ ಕೆಲವು ನಾವು ಹೇಳಿದಾಗೆ ಇದನ್ನು ಕಾಯಿಲೆಯನ್ನು ಗೆಲ್ಲಲಿಕ್ಕೋಸ್ಕರ ಅಥವಾ ಆಯಸ್ಸನ್ನು ಗೆಲ್ಲಲಿಕ್ಕೋಸ್ಕರ ಅದು ಯಾವತ್ತೂ ಅದು ಯೋಗ ಹೇಳಿಲ್ಲ. ಅಂದರೆ ನಿನ್ನ ಜೀವನ ಸಾತ್ವಿಕತೆ ಪಡಿಸ್ಕೋ, ಈ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬದಲಾಗೋ. ನೀನು ಸಮಾಧಿ ಸ್ಥಿತಿ ಅಂದರೆ ಅದನ್ನೇ. ನಾವು ಸಮಾಧಿ ಅಂದರೆ ನಾವು ಅತ್ಯುನ್ನತ ಸ್ಥಾನಕ್ಕೆ ಏರೋದು. ನಾವು ಯಾರಿಗೆ ಭಗವಂತನಿಗೆ ಸಮಾನ ಆಗ್ತಕ್ಕಂಥದ್ದು. ಭಗವಂತ ಅಂತ ಯಾರಿಗೆ ಹೇಳ್ತೀವಿ ನಾವು, ಯಾರು ದೋಷಗಳಿಲ್ವೋ, ಯಾರು ತಪ್ಪುಗಳಿಲ್ವೋ, ಯಾರಲ್ಲಿ ಎಲ್ಲರೂ ಒಳಿತಿಗಾಗಿದ್ದಾರೋ ಅವ್ರು ನಾವು ದೇವರು ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ನಾವು ಪಡ್ಕೊಂಡಿರ್ಬೇಕಂದ್ರೆ ಈ ನಾನು ಹೇಳಿದಾಗೆ ಯೋಗದಲ್ಲಿ ಇವೆಲ್ಲ ಮೆಟ್ಟನ್ನು ಹತ್ಕೊಂಡು ಬಂದಾಗ ನಾವು ಖಂಡಿತವಾಗೂ ಆ ಹಂತಕ್ಕೆ ಹೋಗ್ತೀವಿ. ನಮ್ಗೆ ಬೇಕಿರೋದು ಅದನ್ನೇ. ಅಂದರೆ ಪ್ರತಿಯೊಬ್ಬರು ಕೂಡ ಆ ಥರ ಮೊರಾಲಿಟಿಯಾಗಿ ಚೆನ್ನಾಗಿದ್ದಾಗ ನಮಗೆ ಏನಾಗುತ್ತೆ, ಇಡೀ ಸಮಾಜ ರಾಮರಾಜ್ಯ ಅಂತ ಹೇಳ್ತೀವಲ್ಲ, ನೆಮ್ಮದಿ ಜೀವನವನ್ನು ಮಾಡೋದು. ಆಗ ಬೇಕಾದ ಬದುಕಿ ನಮಗೆ ಪ್ರಪಂಚ ಇಷ್ಟೊಂದು ಮಾನ್ಯತೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಬರೀ ದೈಹಿಕ ಒಂದು ಪೋಸ್ಟರ್ಗೆ ನಾವು ಒತ್ತನ್ನು ಕೊಡದೆ ಮಾನಸಿಕ ಆರೋಗ್ಯಕ್ಕೂ ಕೊಡಬೇಕು, ನೈತಿಕ ಆರೋಗ್ಯಕ್ಕೂ ಕೊಡಬೇಕು, ಆಧ್ಯಾತ್ಮಿಕ ಆರೋಗ್ಯ, ಸಾಮಾಜಿಕ ಎಲ್ಲನೂ ಒತ್ತು ಕೊಟ್ಕೊಂಡು ಬರಬೇಕು.